ಹ್ಮ್ ಶ್ರೋತ್ರಿಯ ಬ್ರಹ್ಮನಿಷ್ಠ ಪಂಡಿತ ಪಿತಾಂಬರಜಿ ಬರೆದ ಕೃತಿ ಹ್ಮ್ ವಿಚಾರ ಚಂದ್ರೋದಯ ಎನ್ನುವ ಗ್ರಂಥದ ಹ್ಮ್ 4ನೇ ಕಲಾದ ಸೂಕ್ಷ್ಮ ದೇಹದ ವಿಚಾರದಲ್ಲಿ ಹ್ಮ್ ಇವತ್ತು ಎಲ್ಲಿ ಬಂದೀವಂದ್ರೆ ಹೌದು 129 29 ನಿನ್ನೆ ದಿನ 28ರ ಪ್ರಶ್ನೆಯಲ್ಲಿ ಪುಣ್ಯ ಮತ್ತು ಪಾಪಗಳಿಗೆ ನಾನು ಕರ್ತನೂ ಅಲ್ಲ, ಆ ಪಾಪಗಳನ್ನ ಊಟ ಮಾಡುವನು ಅಲ್ಲ ಅಂತ ಹೇಗೆ ತಿಳಿಯಬೇಕು ಅಂದ್ರೆ ಅದಕ್ಕೆ ಉತ್ತರ ಹೇಳಿದ್ರು. ನೀನು ನಿರ್ವಿಕಾರಿಯೂ ಆಗಿರುವುದರಿಂದ ಪುಣ್ಯ ಪಾಪಗಳಿಗೆ ಕರ್ತನೂ ಅಲ್ಲ, ನೀ ಮಾಡೇ ಇಲ್ಲ ಅಂದ್ಮೇಲೆ ಅದರ ಕರ್ಮಗಳ ಫಲಗಳಾದ ಸುಖ ದುಃಖಗಳ ಭೋಕ್ತನೂ ಅಲ್ಲ ಅಂತ ಹೇಳಿದ್ರು. ಅಂದ್ರೆ ನೀನ್ ಯಾರು ಅಂದ್ರೆ ಈಗ ಸಾಕ್ಷಿ ಚೇತ ಕೇವಲ ನಿರ್ಗುಣಶಃ ಅಂತ ಹೇಳಿ ಈಗ ಕೆಲವು ಶಾಸ್ತ್ರಗಳಲ್ಲಿ ವೇದಾಂತಗಳಲ್ಲಿ ಕೂಡ ಲೋಕಗಳನ್ನ ಸೃಷ್ಟಿಸಿ ಈ ಲೋಕಕ್ಕೆ ಬರುವಿಕೆ, ದೇಹ ಬಿಟ್ಟ ನಂತರ ಪರಲೋಕಕ್ಕೆ ಹೋಗುವಿಕೆ ಎಂಬುವ ಲೋಕಾಂತರ ಗಮನ ಆಗಮನಗಳು ನನಗೆ ಇಲ್ಲವೆಂದು ಹೇಗೆ ತಿಳಿದುಕೊಳ್ಳಬೇಕು? ಇಲ್ಲಿವರೆಗೂ ನಾನೇ ಹೋಗ್ತಿದ್ದೆ, ನಾನೇ ಬರ್ತಿದ್ದೆ, ಇಲ್ಲಿ ಮಾಡಿದ್ದನ್ನ ಅಲ್ಲಿ ಅನುಭವಿಸ್ತಿದ್ದೆ, ಅಲ್ಲಿ ಉಳಿದ ಭಾಗವನ್ನ ಇಲ್ಲಿಗೆ ಬಂದು ನಾನು ಭೋಗಿಸುತ್ತಿದ್ದೆ. ಇದಕ್ಕಾಗಿ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ನಾನು ಹೋಗುವವನು ಅಲ್ಲ, ನಾನು ಬರುವವನು ಅಲ್ಲ. ಹೇಗೆ ತಿಳಿದುಕೊಳ್ಳಬೇಕು ಅಂದ್ರೆ ಗಮನ ಆಗಮನಗಳು ಪರಿಚ್ಛಿನ್ನ ಪದಾರ್ಥಗಳಲ್ಲಿ ಉಂಟೇ ಹೊರತು ಎಲ್ಲೆಲ್ಲೋ ವ್ಯಾಪಕವಾದ ಪೂರ್ಣ ವಸ್ತುವಿನಲ್ಲಿ ಇಲ್ಲ. ಪರಿಚ್ಛಿನ್ನ ಅಂದ್ರೆ ಅಪೂರ್ಣವಾದ ವಸ್ತುಗಳು, ಅಪೂರ್ಣವಾದ ಪದಾರ್ಥಗಳು, ಅವು ಗಮನ ಆಗಮನಗಳನ್ನ ಮಾಡ್ತಾವ ನೋಡ್ರಿ. ಈಗ ಆ ಭೂಮಿ ಅಂತಕ್ಕಂಥ ಒಂದಿದೆ. ಈ ಭೂಮಿಯನ್ನ ಉಪಯೋಗ ಮಾಡಿಕೊಳ್ಳುವವರು ಭೂಮಿಯ ಮೇಲೆ ಇರುವಂತ ವಸ್ತುವನ್ನ ಇಲ್ಲಿಂದ ತೆಗೆದು ಇನ್ನೊಂದು ಕಡೆ ಇಡಬಹುದು, ಇನ್ನೊಂದು ಕಡೆಯಿಂದ ಈ ಕಡೆ ತಂದಿಡಬಹುದು. ಯಾವ್ದೇ ವಸ್ತುಗಳನ್ನ ತಂದು ಇಡಲಿಕ್ಕೆ ಬರ್ತದೆ. ಯಾಕಂದ್ರೆ ವಸ್ತು ಪರಿಚ್ಛಿನ್ನ ಅಂತ. ಹಲೋ, ನಮ್ಮ ಸ್ವರೂಪದಲ್ಲಿ ಈ ಸೂಕ್ಷ್ಮ ತನು ಅನ್ನುವಂಥದ್ದು ಒಂದು ಕೊಡ ಇದ್ದಂಗ. ನನ್ನ ಸ್ವರೂಪ ಆಕಾಶ ಇದ್ದಂಗ. ಆಕಾಶದಲ್ಲಿ ಎಲ್ಲಿಯಾದ್ರೂ ಕೂಡ ತಿರುಗಾಡ ಬರ್ಬೋದು ಕೂಡ, ಆದ್ರೆ ಆಕಾಶ ತಿರುಗಾಡುದಿಲ್ಲ ಅಂತ. ಅದರಂತೆ ಸೂಕ್ಷ್ಮ ದೇಹವು ಪರಿಚ್ಛಿನ್ನವಾಗಿದೆ. ಆ ಸೂಕ್ಷ್ಮತನು ಗಮನ ಆಗಮಗಳನ್ನ ಪರಿಚ್ಛಿನ್ನವಾದ ಲಿಂಗ ದೇಹಕ್ಕೆ ಹೊರತು, ನಾವು ಶಾಸ್ತ್ರದಲ್ಲಿ ಬಹಳ ಸಲ ಹೇಳ್ತೇವಲ್ಲ,
ಲಿಂಗ ದೇಹನೇ ಇದು ಪಾಪ ಪುಣ್ಯ ಅನುಸಾರವಾಗಿ ಲೋಕಕ್ಕೆ ಹೋಗೋದೇ ಮತ್ತೆ ಇಲ್ಲಿಗೆ ಬರೋದೇ. ಆದ್ರೆ ಆತ್ಮನ ಹೋಗೋದಿಲ್ಲ, ಬರೋದು ಆತ್ಮ ಎಲ್ಲಾ ಕಡೆ ಇದೆ ಅಂದ್ಮೇಲೆ ಎಲ್ಲಿ ಹೋಗೋದ್ರದು? ನಾವು ಒಂದು ವಸ್ತುವನ್ನ ಇನ್ನೊಂದು ಕಡೆ ಹೋಗ್ತು ಅಂದ್ರೆ ಆ ಜಾಗದಲ್ಲಿ ನಾವು ತಗೊಂಡು ಹೋಗುವಂತ ವಸ್ತು ಇರೋದಿಲ್ಲ. ಅದಕ್ಕಾಗಿ ಅಲ್ಲಿ ತೆಗೆದುಕೊಂಡು ಹೋಗ್ಲಿಕ್ಕೆ ಬರ್ತದ, ಅಲ್ಲಿ ಇಡಲಿಕ್ಕೆ ಬರ್ತದ, ಮತ್ತೆ ಅಲ್ಲಿಂದ ವಾಪಸ್ ತಗೊಂಡ್ಬೇಕು ಬರ್ತದ. ಅದ್ರ ಆತ್ಮ ಎಲ್ಲಾ ಕಡೆ ಇದೆ, ಸರ್ವಾಂತರ್ಯಾಮಿ. ಹೀಗಿದ್ದಾಗ ಆತ್ಮನಿಗೆ, ಆತ್ಮನಾದ ನನಗೆ ಗಮನ ಆಗಮಗಳ ಸಂಬಂಧವಿಲ್ಲ. ಆತ್ಮ ಎಂದಿಗೂ ಹೋಗೋದಿಲ್ಲ, ಎಂದಿಗೂ ಬರೋದಿಲ್ಲ. ಆದ್ರೆ ಈ ಲಿಂಗ ದೇಹವು ತಾನು ಮಾಡಿದ ಪುಣ್ಯ ಪಾಪ, ಈ ಸೂಕ್ಷ್ಮ ತನುವೇನದಮ್ಮ, ಅದು ತಾನು ಮಾಡಿದ ಪುಣ್ಯ ಪಾಪ ಕರ್ಮಗಳಿಗೆ ಅನುಸಾರವಾಗಿ ಪುಣ್ಯದಿಂದ ಸ್ವರ್ಗಕ್ಕೆ, ಪಾಪದಿಂದ ನರಕಗಳಿಗೆ ತಿರುಗಾಡುತ್ತದೆ. ಅಕರ್ತ ಅಭೋಕ್ತನಾದ ಆತ್ಮನು ಎಲ್ಲಿಗೂ ಹೋಗೋದಿಲ್ಲ, ಎಲ್ಲಿಗೂ ಬರೋದಿಲ್ಲ. ಅಂದ್ರೆ ಏನ್ ಅರ್ಥ ಆಯ್ತಮ್ಮ? ಲಿಂಗ ದೇಹ ಹೋಗ್ತದ ಬರ್ತಂತ ಅರ್ಥ ಆಯ್ತಲ್ಲ. ಆತ್ಮ ಹೋಗೋದಿಲ್ಲ, ಬರೋದಿಲ್ಲ. ಯಾಕ? ಪರಿಪೂರ್ಣವಾದವನು. ಈ ರೀತಿ ವಿಚಾರವನ್ನ ಮಾಡಿ ಇವು ಲಿಂಗ ದೇಹದ ಧರ್ಮವೇ ವಿನಃ ಆತ್ಮನ ಧರ್ಮ ಅಲ್ಲ. ಯಾಕೆಂದ್ರೆ ಆತ್ಮನು ಅಚಲನು. ಆತ್ಮ ಈಗ 130ನೇ ಪ್ರಶ್ನೆಯಲ್ಲಿ ಸಾತ್ವಿಕಿ, ರಾಜಸಿ, ತಾಮಸಿ ವೃತ್ತಿಗಳು ಕೂಡ ನಾನಲ್ಲ, ಅವು ನನಗೂ ಅಲ್ಲ ಅಂತ ಅವು ಯಾವಮ ಭೂತದವು. ತಿಳ್ಕೊಂಡ್ರು ಕೂಡ ಇನ್ನು ವಿಶೇಷವಾಗಿ ನಾನು ಹೇಗೆ ತಿಳಿಯಬೇಕು ಅಂತಂದ್ರೆ, ಸಾತ್ವಿಕ ವೃತ್ತಿ ಉಂಟಾದಾಗ, ಸಾತ್ವಿಕ ಗುಣ ಇದ್ದಾಗಮ್ಮ, ಶಮ ಅಂದ್ರೆ ಮನಸ್ಸು, ದಮ ಅಂದ್ರೆ ಇಂದ್ರಿಯವು, ಸತ್ಯ, ಕರುಣೆ ಮೊದಲಾದ ಸದ್ಗುಣಗಳು ಮತ್ತು ಪಾಪದ ಗುಣಕ್ಕೂ ಕ್ರಿಯೆ ಉಂಟು, ಪುಣ್ಯದ ಗುಣಕ್ಕೂ ಕ್ರಿಯೆ ಉಂಟಲ್ಲಮ್ಮ. ಅದರಂತೆ ಸಾತ್ವಿಕ ಗುಣ ಏನ್ರಿ? ಸಮದಮ, ಸತ್ಯ, ಅಹಿಂಸೆ, ಕರುಣೆ ಮುಂತಾದ ಸದ್ಗುಣಗಳು, ಅವುಗಳ ಕ್ರಿಯೆಯು ಕಂಡು ಬರುತ್ತದೆ. ಅಂದಾಗ ನಾವು ತಿಳ್ಕೋಬೇಕು, ನಮ್ಮಲ್ಲಿ ಸಾತ್ವಿಕ ಗುಣ ವೃದ್ಧಿ ಆಗ್ಯದ, ನಮ್ಮ ಮನಸ್ಸು ಶಾಂತಿ ಅದ, ನಮ್ಮ ಇಂದ್ರಿಯಾದಿಗಳು ನಿಯಂತ್ರಣದಲ್ಲಿವ, ನಮ್ಮ ವಾಕ್ಯಗಳು ಸತ್ಯದ ಕಡೆ ಗಮನ ಅವ, ನಮ್ಮಲ್ಲಿ ಅಹಿಂಸೆ ಅಂದ್ರೆ ಯಾರಿಗೆ ಕೆಟ್ಟದ್ದನ್ನ ಬಗೆಯಬಾರದು. ಈ ರೀತಿ ಅಪಕಾರಕ್ಕಿಂತ ಪರೋಪಕಾರ ವೃತ್ತಿಗಳು ನಮ್ಮಲ್ಲಿ ಉಂಟಾಯಿತು ಅಂದ್ರೆ ಆಗ ಕಾಮ ಕ್ರೋಧಾದಿಗಳು, ರಾಜಸಿ ಗುಣದಿಂದ ಕಾಮ ಕ್ರೋಧಾದಿಗಳು, ರಾಗ, ದ್ವೇಷ, ಸ್ವಾರ್ಥ ಇತ್ಯಾದಿ ಇವೆಲ್ಲ ರಾಜಸ್ ಗುಣಗಳು, ತತ್ಕಾರ್ಯಗಳು ಕಂಡು ಬರುತ್ತವೆ. ಮನುಷ್ಯನಿಗೆ ಬಹಳ ಆಸೆ ಮಾಡ್ತಿದ್ರೆ ಗೊತ್ತಾಗ್ತದೆ, ಅವನ ಸಿಟ್ಟು ಕ್ರೋಧಾದಿಗಳು
ಅವನಿಗೆ ರಾಗ ದ್ವೇಷ, ಅವನಲ್ಲಿರ್ತಕ್ಕಂಥ ಸ್ವಾರ್ಥತೆ ಇವೆಲ್ಲ ಕಂಡು ಬರ್ತಾವಲ್ಲ ನಮಗೆ. ಇವೆಲ್ಲವೂ ಕೂಡ ರಜೋಗುಣದ ಕೆಲಸವಿನ ಆತ್ಮಂದಲ್ಲ. ಇನ್ನು ತಮೋಗುಣ ಇದ್ದಾಗ ಹೆಚ್ಚಾಗಿ ನಿದ್ರಾ, ಆಲಸ್ಯ, ಪ್ರಮಾದ, ಮೋಹ ಇತ್ಯಾದಿ ತಮೋಗುಣವು. ಆ ಗುಣಗಳ ಅನುಸಾರವಾದ ಕ್ರಿಯೆಗಳು ಸ್ಥೂಲ ಸೂಕ್ಷ್ಮ ದೇಹಗಳಲ್ಲಿ ತೋರಿ ಬರುತ್ತವೆ. ಅವೆಲ್ಲವೂ ಕೂಡ ಸ್ಥೂಲ ದೇಹದ ಮುಖಾಂತರ ಸೂಕ್ಷ್ಮವಾದ ಅಂತಃಕರಣ ಮುಖಾಂತರವಾಗಿ ನಮಗ್ ಕಂಡು ಬರ್ತಾವ ನೋಡ್ರಿ. ನಾವೇನಿದ್ದೀವಿ, ನಮ್ಮಲ್ಲಿ ಯಾವ್ಯಾವ ಗುಣಗಳಾವ ಅಂತ ಗೊತ್ತಾಗ್ತದೆ. ಈ ಪ್ರಕಾರ ಜಾಗೃತ ಸ್ವಪ್ನಗಳಲ್ಲಿ ಈ ವೃತ್ತಿಗಳು ತೋರಿದರೂ ನನಗೆ ಗೊತ್ತಾಗುತ್ತದೆ, ತಿಳಿಯುತ್ತೇನಂತ. ಗಾಢ ನಿದ್ರೆಯಲ್ಲಿ ಯಾವ ವೃತ್ತಿಯೂ ಇಲ್ಲದ ಅಭಾವವೂ ಕೂಡ ನನ್ನ ಅನುಭವಕ್ಕೆ ಬರುತ್ತದಂತ. ಈ ರೀತಿ ವೃತ್ತಿಗಳು ನನಗೆ ದೃಶ್ಯವಾಗಿರುವುದರಿಂದ ಅವು ನಾನಲ್ಲ. ವೃತ್ತಿ ನನಗಿಲ್ಲ, ರಜೋಗುಣದ ವೃತ್ತಿ ನನಗಿಲ್ಲ, ಸಾತ್ವಿಕ ಗುಣದ ವೃತ್ತಿ ನನಗಿಲ್ಲ. ಯಾಕಂದ್ರೆ ಅವು ನಾನಲ್ಲ ಅಂತ. ಮತ್ತೆ ನೀನಲ್ಲ ಅಂದ್ರೆ ಯಾರು ಅಂದ್ರೆ ಅದೇ ಮೊದಲು ಹೇಳ್ದಂತ ತಿಳ್ಕೋಬೇಕು, ಭೂತದು ಅಂತ. ಇವು ಅಂತಃಕರಣಕ್ಕೆ ಸೇರಿದವುಗಳು, ಆದ್ದರಿಂದ ನನ್ನವು ಅಲ್ಲ. ಅಂದ್ರೆ ಒಬ್ಬ ಸ್ಥೂಲ ದೇಹದಲ್ಲಿ ಒಂದು ರೀತಿ ಇವನು ಬಹಳ ಕೆಟ್ಟವನಾನಂತ ಅಂದ್ರು ಕೂಡ ನಾವ್ ತಿಳ್ಕೊಂತೀವಿ, ಆದ್ರೆ ಅವನು ಬಹಳ ಒಳ್ಳೆಯವನ್ ಇರ್ತಾನೆ. ಹೌದಲ್ರಿ? ಇನ್ನು ಕೆಲವು ಜನ ಬಹಳ ಒಳ್ಳೆಯವ್ರಂತ ಕೇಳ್ತೀವಿ, ಒಳಗೆಲ್ಲ ಕೆಟ್ಟವಿರ್ತಾವ. ಅಂದ್ರೆ ಒಳಗಿನ ಸೂಕ್ಷ್ಮ ದೇಹಕ್ಕೆ ಸಂಬಂಧವಿನ ಈ ಸೂಕ್ಷ್ಮ ದೇಹ ನಾನಲ್ಲ ಅಂತ. ಯಾಕಂದ್ರೆ ಇದಕ್ಕಿಂತ ವಿಲಕ್ಷಣನು ಅಂದರೆ ನನ್ನಲ್ಲಿ ಯಾವ ಗುಣನೂ ಇಲ್ಲ, ಗಂಧವಿಲ್ಲ. ಮತ್ತು ಘಟವನ್ನ ನೋಡುವವನು ಘಟಕ್ಕಿಂತ ಬೇರೆಯಾಗಿರುವಂತೆ ಈ ಸತ್ವಗುಣದ ಸದ್ಗುಣಗಳನ್ನ, ರಜೋಗುಣದ ದುರ್ಗುಣಗಳನ್ನ, ಮತ್ತ ಈ ತಾಮಸ ಗುಣದ ವೃತ್ತಿಗಳನ್ನ ತಿಳಿತೀನಿ ಅಂದಾಗ ಇವುಗಳನ್ನ ತಿಳಿಯುವವನು ನಾನು ಇವಕ್ಕಿಂತ ಬೇರೆಯಾಗಿದ್ದೇನೆ. ಈ ಪ್ರಕಾರ ತಿಳಿಬೇಕಲ್ಲಮ್ಮ, ಬೇರೆ ಏನು ಮಾಡಿ ತಿಳಿಲಿಕ್ಕೆ ಬರೋದಿಲ್ಲ ಅಂತ. ಮತ್ತು ಈ ವಿಷಯ ಏನು ಹೇಳಿದ್ರಿ, ಈ ವಿಷಯಕ್ಕೆ ದೃಷ್ಟಾಂತ ಏನನ್ನ ಹೇಳ್ತೀರೇನಂದ್ರೆ, ಒಬ್ಬ ರಾಜನು ಒಂದು ಉದ್ಯಾನವನದಲ್ಲಿ ಕುಳಿತಿರುತ್ತಾನೆ. ಅವನ ವಿನೋದಾರ್ಥವಾಗಿ ಒಬ್ಬ ಕಾರಾಗಾರನು 3 ಕೊಳಗಳುಳ್ಳ ಒಂದು ಕಾರಂಜಿಯನ್ನ ನಿರ್ಮಿಸಿ, ಕಾರಂಜಿ ಅಂದ್ರೆ ಗೊತ್ತಲ್ಲಮ್ಮ, ಈಗ ಮೈಸೂರಲ್ಲಿ ಅದ್ಯಾವ್ದು ಕಾರಂಜಿ ಅದ ನೋಡಿರ್ತೀರಿ. ಆ ಕಾರಂಜಿಯಲ್ಲಿ 3 ಕೊಳವೆಗಳಿಂದ ನಿರ್ಮಿಸಿ ಅದರಿಂದ 3 ವಿಧವಾದ ಬಣ್ಣಗಳ ನೀರಿನ ಧಾರೆ ಚಿಮ್ಮುವಂತೆ ಮಾಡಿರುತ್ತಾನೆ. ಅದು 3 ಕೊಳವೆಯಿಂದ 3 ಬಣ್ಣದ ನೀರು ಬರ್ತಾವ ನಾವು. ಈ ಧಾರೆಗಳಿಂದ ಅನೇಕ ಸಣ್ಣ ಸಣ್ಣ ಧಾರೆಗಳು ಕೂಡ ಹೊರಡ್ತಾವಂತ. ಅದು ನೇರವಾಗಿ ಹೋಗಲ್ಲ, ಮತ್ತೆ ಅಗಲ ಆಗ್ತದ, ಏನೇನೋ ಆಗ್ತದ, ಏನೇನೋ ಆಕಾರ ಆಗ್ತದ. ಸ್ವಲ್ಪ ಹೊತ್ತಾದ ಮೇಲೆ
ಆ ಕೊಳೆಗಳನ್ನ ಬೆರಟೆಯಿಂದ ಮುಚ್ಚಿದ್ದಾರೆ. ವಾಲ್ ಓಪನ್ ಮಾಡಿದಾಗ ಹಿಂಗ ಆಗ್ತದಮ್ಮ, ವಾಲ್ ಕ್ಲೋಸ್ ಆದ್ರೆ ಜಲಧಾರೆಗಳು ನಿಂತು ಹೋಗುತ್ತವೆ. ಈ ಜಲಧಾರೆಗಳು ಹೊರಡುತ್ತಿದ್ದಾಗಲೂ ಅವು ನಿಂತು ಹೋದಾಗಲೂ ಆ ಕುಳಿತಂತ ಆ ಉದ್ಯಾನವನದಲ್ಲಿ ಕುಂತಂತ ರಾಜನು ನೋಡುತ್ತಲೇ ಇರುತ್ತಾನೆ. ಚಿಮ್ಮಿದಾಗ ನೋಡ್ಕ್ಯಾಂತಾನ, ಅವು ನಿಂತಾಗ ಕೂಡ ನೋಡ್ಕ್ಯಾಂತಾನ. ಈ ದೃಷ್ಟಾಂತದಂತೆ ದಾಷ್ಟಾಂತ ಏನಂದ್ರೆ ಈ ಸ್ಥೂಲ ಶರೀರವೇ ಒಂದು ದೊಡ್ಡ ಉದ್ಯಾನವನ. ಇದರಲ್ಲಿ ಆತ್ಮನೇ ರಾಜ ಅಂತ. ಶರೀರದಾಗ ಆತ್ಮರಾಜ ಕುಂತ ನೋಡಮ್ಮ. ಉದ್ಯಾನವನದ ರಾಜ ಕುಂತಂಗ ಶರೀರದಲ್ಲಿ ಆತ್ಮನೇ ರಾಜ ಅಂತ. ಇಲ್ಲಿ ರಾಜ ಏನು ಮಾಡ್ಲಿಲ್ಲ, ಅವನು ಬರೇ ಹೋಗಿ ಕುಂತಿದ್ದ. ಅಲ್ಲಿಯ ಕಾರಂಜಿಯನ್ನ ಕಟ್ಟುವವನು ಮಾಡದ ಕೆಲಸದಿಂದ ಅಷ್ಟೆಲ್ಲ ಕಂಡಿತ್ತು ನೋಡಮ್ಮ. ಇಲ್ಲಿ ಕೂಡ ಮಾಯೆ ಅಥವಾ ಅವಿದ್ಯೆ ಎಂಬ ಕಾರಾಗಾರನು. ಕಾರಂಜಿ ಯಾರು ನಿರ್ಮಾಣ ಮಾಡ್ಯಾರಿ? ಮಾಯಾ ಅಥವಾ ಅವಿದ್ಯೆ ಅಂತ, ಎರಡು ಒಂದೇ. ಈ ಮಾಯೆ ಕಟ್ಟಿದ ಈ ಉದ್ಯಾನವನದಲ್ಲಿ ಸಾತ್ವಿಕ, ರಾಜಸಿ, ತಾಮಸಿ ಎಂಬ ಮೂರು ವೃತ್ತಗಳುಳ್ಳ ಅಂತಃಕರಣವೆಂಬ ಕಾರಂಜಿಯನ್ನು ನಿರ್ಮಿಸುತ್ತಾನೆ. ಇಲ್ಲಿ ರಾಜಗುಣ, ತಮಗುಣ, ಸಾತ್ವಿಕ ಗುಣದಿಂದ ವೃತ್ತಿಗಳು ಹೊರಗೆ ಬರ್ತವೆ. ಅಂದ್ರೆ ಇವು ಮೂರು ಬಣ್ಣ ಬೇರೆ ಬೇರೆ ಇದ್ದಂಗ ಇಲ್ಲಿಯೂ ಕೂಡ ಬೇರೆ ಬೇರೆ ನೋಡ್ರಿ. ಮೊದ್ಲೇ ಹೇಳಿದಲ್ಲ ಅವ್ರು. ಅವು ಯಾವುವು ಅಂದ್ರೆ ಜಾಗೃತ್ ಸ್ವಪ್ನಗಳಲ್ಲಿ ಇವುಗಳ ಬೆರಟೆ ತೆಗೆದಿರುವುದು. ರಜೋಗುಣದ ಗುಣಗಳೇ ಬೇರೆ ಅವ, ತಮೋ ಗುಣದ ಗುಣಗಳೇ ಬೇರೆ ಅವ, ಸಾತ್ವಿಕ ಗುಣದ ಗುಣಗಳೇ ಬೇರೆ ಅವ. ಎಲ್ಲಿ ಅಂದ್ರೆ ಜಾಗೃತ್ ಸ್ವಪ್ನಗಳಲ್ಲಿ ಇವು ತೋರುವುದರಿಂದ. ಯಾಕೆ ತೋರವಂದ್ರೆ ಅಲ್ಲಿ ವಾಲ್ ಓಪನ್ ಆಗ್ಯದ, ನೀರು ಬರಕತ್ತವ ಮೇಲೆ. ಇಲ್ಲಿ ವೃತ್ತಿ ಹೊರಗೋದಾಗ ಇವೆಲ್ಲ ಬಂದ್ಬಿಡ್ತಾವ್ರಿ. ಇವು ಸುಸುಪ್ತಿ ಅವಸ್ಥೆ ಬಂದ ಕೂಡಲೇ ಅಂತಃಕರಣ ಮತ್ತು ಅದರ ಎಲ್ಲಾ ವೃತ್ತಿಗಳು ತನಗೆ ಕಾರಣವಾದ ಅವಿದ್ಯೆಯಲ್ಲಿ ಅಡಗುವುದರಿಂದ. ಎಲ್ಲೆಡೆಗಿದಮ್ಮ? ಅವಿದ್ಯೆಯಲ್ಲಿ. ಅಲ್ಲಿ ಯಾವ ವೃತ್ತಿಗಳು ಇಲ್ಲ. ಆ ಕಾರಂಜಿಯ ವಾಲ್ ಬಂದ್ ಮಾಡಿದಾಗ ಅಲ್ಲಿದ್ದ ನೀರು ಎಲ್ಲಿ ಹೋದವು ಅಂದ್ರೆ ಅದ್ರ ಒಳಗೇನೆ ಆದುವಂತಾವ್. ಒಳಗಾವಿಲ್ರಿ, ಒಳಗೆ ಅಡಿಗೆವ ಅಡಿಗೆವ ಕಾಣಂಗಿಲ್ಲ ಅಂತ. ಯಾಕಂದ್ರೆ ಆ ವೃತ್ತಿ ಅಂತರ್ಮುಖ ಆಯ್ತು, ಒಳಗೋಯ್ತು. ಅದು ಹೆಂಗ ಪೈಪ್ನಲ್ಲಿ ಅಡಗಿದಂಗ ಮಾಯ ಅಥವಾ ಅವಿದ್ಯೆಯಲ್ಲಿ ಅಡಗ್ತವೆ ವೃತ್ತಿಗಳು. ಆಗ ಅಲ್ಲಿ ಯಾರು ಉಳ್ಕೊಂಡ್ರಮ್ಮ? ಆತ್ಮನೊಬ್ಬನೇ ಪ್ರಕಾಶಿಸುತ್ತಾನೆ. ಆ ಉದ್ಯಾನವನೊಳಗೆ ಆತ್ಮ ರಾಜ ಒಬ್ಬನೇ ನೋಡ್ರಲ್ಲಿ. ಈ ರೀತಿ ಅಂತಃಕರಣದ ಸತ್ವಗುಣ, ರಜಗುಣ, ತಮೋಗುಣ ವೃತ್ತಿಗಳ ಭಾವ ಅಭಾವವನ್ನು ಆತ್ಮನು ನಿರ್ವೀಕಾರವಾಗಿ ಸಾಕ್ಷಿಯಾಗಿ ನೋಡುವನು. ಆದ್ದರಿಂದ ಈ ವೃತ್ತಿಗಳು ನಾನಲ್ಲ ಮತ್ತು ಇವು ಅಂತಃಕರಣಕ್ಕೆ ಸೇರಿರುವುದರಿಂದ ನನ್ನವೂ ಅಲ್ಲ. ಈ ರೀತಿ ನಿರ್ಲಿಪ್ತ ಭಾವದಿಂದ ಉದ್ಯಾನವನದಲ್ಲಿ ಕುಳಿತಂತ ರಾಜ ಹೇಗಿದ್ದಾನೋ ಅದರಂತೆ ದೇಹದಲ್ಲಿ ಉದ್ಯಾನವನದಲ್ಲಿ ಆತ್ಮರಾಜನು ಕೂಡ ವೃತ್ತಿಗಳು ಎದ್ದುವನ್ನ
ವೃತ್ತಿಗಳು ಅಡಗಿದ್ದನ್ನ ಹ್ಮ್ ಸಾಕ್ಷಿಯಾಗಿ ಹ್ಮ್ ನೋಡುವ ತಾನೊಬ್ಬನೇ ಇದ್ದಾನೆ ಹ್ಮ್ ಅಂತ ನಾನ್ ತಿಳ್ಕೋಬೇಕು. ಇದೇ ನಿಶ್ಚಯ ಅಂದ್ರ ಅವ್ರು. ಹೌದು. ಅಂದ್ರೆ ಟೋಟಲ್ ಏನ್ ಹೇಳ್ತಾರಂದ್ರೆ ಹ್ಮ್ ಆತ್ಮನಿಗೆ ಯಾವುದೇ ಸಂಬಂಧ ಇಲ್ಲ ಅಂತ. ಹೌದು. ಏನೇನು ಸಂಬಂಧನೇ ಇಲ್ಲ ನೋಡ್ರಿ. ಹೌದು. ನಾವ್ ಎಷ್ಟು ಸಂಬಂಧಕ್ಕ, ಎಷ್ಟು ಮೋಹಕ್ಕ, ಹ್ಮ್ ಎಷ್ಟು ಮಮಕಾರಕ್ಕ ಒಳಗಾಗಿ ಹ್ಮ್ ಬರೇ ದುಃಖದ ಜೀವನವನ್ನ ಹ್ಮ್ ಸಾಗಿಸಲಿಕ್ಕೆ ಎಷ್ಟೋ ವರ್ಷಗಳನ್ನ ಕಳೆದು ಬಿಟ್ಟಿವಿ ನಾವು. ಹೌದು. ಇದ್ರಾಗ ಏನೇನು ಸತ್ಯ ನಾವು ಕಳೆದ ವಯಸ್ಸಿನಲ್ಲಿ ಏನಿಲ್ಲ ಅಂತ. ಅದಕ್ಕೆ ಅಂತಃಕರಣಕ್ಕೆ ಸೇರೇವಂದ್ರೆ ಹ್ಮ್ ಅಂತಃಕರಣದ ಮನ ಬುದ್ಧಿ ಚಿತ್ತ ಅಹಂ ಅನ್ನ ತಿಳಿಯುವಂತ ಆತ್ಮ ನಾನು ಒಬ್ಬನೇ ಇದ್ದೇನೆ. ಹ್ಮ್ ಇವೆಲ್ಲ ಕೆಲಸ ಅವಕ್ಕೆ ವಿನ ನನಗಲ್ಲ ಅಂತ. ಹೌದು. ಮತ್ತ ಜಗತ್ತಿನಲ್ಲಿ ಅನುಭವಕ್ಕೆ ಬರುವಂತೆ ಹ್ಮ್ ಅಂಧತ್ವ, ಮಂಧತ್ವ, ಪಟುತ್ವಗಳೊಂದು. ಹ್ಮ್ ಅಂಧತ್ವ ಅಂದ್ರೆ ಕುರುಡತ್ವ, ಹ್ಮ್ ಮಂಧತ್ವ ಅಂದ್ರೆ ಮಧ್ಯ, ಹ್ಮ್ ಪಟುತ್ವ ಅಂದ್ರೆ ಹ್ಮ್ ಅದು ನಿಶ್ಚಯದಿಂದ ಅಂತ. ಹ್ಮ್ ಇವೆಲ್ಲ ಸಹಜವಾಗಿ ಬರ್ತಾವ. ಇಲ್ರಿ ನನಗೆ ಮನಸ್ಸು ಈಗ ಮೊದಲಂಗಿಲ್ಲ ಅಂತೀವಿ, ಹ್ಮ್ ಬುದ್ಧಿ ಕೆಲಸ ಮಾಡಂಗಿಲ್ಲ ಅಂತೀವಿ. ಹ್ಮ್ ಯಾಕ್ರಿ ಅಂದ್ರೆ ಮೊದಲಂಗ ಪಟುತ್ವ ಇಲ್ಲ ಅಂತ. ಹ್ಮ್ ಮೊದಲು ಬುದ್ಧಿ ಪಟುತ್ವ ಇತ್ತು, ಈಗ ಮಂದ ಆಗ್ಯದ ಹ್ಮ್ ಅಥವಾ ಮಧ್ಯ ಆಗ್ಯದ ಹ್ಮ್ ಅಂತ ಕೆಲವು ಸಲ ನಾವ್ ಹೇಳ್ತೀವಲ್ರಿ. ಹೌದು. ಆದ್ರೆ ನಾವೇನ್ ತಿಳ್ಕೊಂಡ್ವಿ, ನನಗೇ ಮಂದ ಆಗ್ಯದ, ನನಗೇ ಮಧ್ಯ ಆಗ್ಯದ ಹ್ಮ್ ಅಂತ ತಿಳ್ಕೊಂಡಿದ್ದೀವಿ ಮೊದಲು ಹ್ಮ್ ವಿಚಾರ ಮಾಡೋದಕ್ಕಿಂತ ಪೂರ್ವದಲ್ಲಿ. ಹ್ಮ್ ಈಗ ವಿಚಾರ ಮಾಡಿದಾಗ ಹ್ಮ್ ಈ ಇಂದ್ರಿಯಗಳು ನೀನಲ್ಲ, ಹ್ಮ್ ಇಂದ್ರಿಯಗಳಿಗೆ ಆಗುವಂತ ಮಂಧತ್ವ, ಅಂಧತ್ವ, ಪಟುತ್ವ ಹ್ಮ್ ಇವು ನಾನಲ್ಲ ಮತ್ತು ನನ್ನವಲ್ಲ ಹ್ಮ್ ಎಂಬ ನಿಶ್ಚಯವಾಗುವುದು ಹೇಗೆ? ಹ್ಮ್ ಮೊದಲಲ್ಲಿ ಹೇಳಿರಿ, ಪಂಚಭೂತಗಳ ಪಂಚೀಕೃತಗೊಂಡು ಹ್ಮ್ ಇವೆಲ್ಲ ಇಂದ್ರಿಯಾದಿಗಳು ತೋರ್ಲಿಕ್ಕೆ ಆಗಲಿಕ್ಕೆ ಕಾರಣ ಅಂತ ಹೇಳಿ ಒಪ್ತೀನಿ. ಹೌದು. ಆದ್ರೆ ಅವು ನಾನಲ್ಲ ಅಂತ ಸರಳವಾಗಿ ಹೇಗೆ ತಿಳಿಬೇಕು ಅಂದ್ರೆ ಹ್ಮ್ ಇದನ್ನು ಸಹ ವಿಚಾರದಿಂದಲೇ ನಿರ್ಧರಿಸಬೇಕಂದ್ರು. ಹ್ಮ್ ವಿಚಾರದಿಂದ ನಿರ್ಣಯ ಮಾಡ್ಬೇಕಮ್ಮ ಇವನ್ನ. ಹೌದು. ಯಾಕಂದ್ರೆ ಕೆಲವು ಸಲ ಹ್ಮ್ ನನ್ನ ಕಣ್ಣು ಕಾಣಿಸುವುದೇ ಇಲ್ಲ, ಹ್ಮ್ ಅಥವಾ ನನ್ನ ಕಿವಿ ಕೇಳಿಸುವುದೇ ಇಲ್ಲ ಹ್ಮ್ ಎಂಬುವ ಅಂಧತ್ವ, ಹ್ಮ್ ನನ್ನ ಕಣ್ಣು ಸ್ವಲ್ಪ ಕಾಣಿಸುತ್ತದೆ ಎಂಬುದು ಮಂದತ್ವ. ಹ್ಮ್ ಹೇಳ್ರಿ ನನ್ನ ಕಣ್ಣು ಬಹಳ ಚೆನ್ನಾಗಿವೆ ಅಂದ್ರೆ ಪಟುತ್ವ. ಹ್ಮ್ ಇದು ಒಂದು ಕಣ್ಣಿಂದಲ್ಲ, ಹ್ಮ್ ಅದು ಯಾವುದೇ ಶರೀರದ ಇಂದ್ರಿಯ ಧರ್ಮ. ಹ್ಮ್ ಹಾಗೆ ಹ್ಮ್ ಎಲ್ಲಾ ಇಂದ್ರಿಯಗಳು ಈ ಮೂರು ಲಕ್ಷಣಗಳಿವೆ. ಹ್ಮ್ ಕಿವಿಗಾದ್ರೆ ಹೇಳ್ರಿ, ಹ್ಮ್ ಬಾಯಿಗಾದ್ರೆ ಹೇಳ್ರಿ, ಹ್ಮ್ ಅಥವಾ ಕಣ್ಣಿಗಾದ್ರೆ ಹೇಳ್ರಿ, ಹ್ಮ್ ಹೇಳ್ರಿ, ಕೈ ಇಲ್ರಿ ಈಗ ಎಲ್ಲ ಮಂದತ್ವ ಅಂತೀವಿ, ಹ್ಮ್ ಪಟುತ್ವ ಅಂತೀವಿ, ಇಲ್ಲ ಅಂಧತ್ವ ಅಂತ ಹೇಳ್ತೀವಿ. ಹ್ಮ್ ಆದರೆ ಈ ಇಂದ್ರಿಯಗಳ ಧರ್ಮಗಳು ಆಗಿರುವುದರಿಂದ ನಾನು ಅಲ್ಲ ಅಂತ. ನನವಲ್ಲ ಅಲ್ರಿ. ಯಾಕಲ್ಲ ಅಂದ್ರೆ ನಾನು ಇವಕ್ಕಿಂತ ವಿಲಕ್ಷಣನಾಗಿದ್ದೇನೆ, ಬೇರೆಯಾಗಿದ್ದೇನೆ. ಹೇಗೆ ಬೇರೆ ಅಂದ್ರೆ ಅದೇ ಘಟ ದ್ರಷ್ಟ ಘಟ ಅಭಿನ್ನ, ಈ ರೀತಿ ಅವುಗಳನ್ನ ತಿಳಿಯುವ ನಾನು ಇವುಗಳಿಂದ ಬೇರೆಯಾಗಿದ್ದೇನೆ. ಕಣ್ಣು ಎಂದು ಹೇಳಿಲ್ಲ ನೋಡ್ರಿ, ನನ್ ಕಣ್ಣು ಸರಿಯಾಗಿ ಕಾಣ್ತಾ ಇಲ್ಲ ಈಗ ಅಂತ.
ಕಿವಿ ನನಗೆ ಸರಿಯಾಗಿ ಕೇಳಂಗಿಲ್ಲ ಅಂತ ಕಿವಿ ಹೇಳಿಲ್ಲ. ಹೌದು. ಹ್ಮ್ ಕಣ್ಣು ಮುಖದಲ್ಲಿ ಅದ, ಕಿವಿ ಮುಖದಲ್ಲಿ ಅದ. ಹ್ಮ್ ಹ್ಮ್ ಮತ್ತೆ ಅವಕ್ಕ ಮಂದತ್ವ ಆದದ್ದು ಹ್ಮ್ ಕಣ್ಣು ಹೇಳಿಲ್ಲ, ಕಿವಿ ಹೇಳಿಲ್ಲ. ಹ್ಮ್ ಹ್ಮ್ ಅದನ್ನ ಅರಿಯುವಂತ ನಾನ್ ಹೇಳ್ತ ನೋಡ್ರಿ. ಹ್ಮ್ ಹ್ಮ್ ನಾನೇ ಹೇಳ್ತೇನಲ್ರಿ. ಹೌದು. ಹೌದು. ಕಣ್ಣಿಂದ ಹೇಳಿದನ್ರಿ, ಇಲ್ಲ. ಇಲ್ಲ. ಕಿವಿ ಎಂದು ಹೇಳಿಲ್ಲ. ಹ್ಮ್ ಹ್ಮ್ ಅಂದ್ರೆ ಈ ಎಲ್ಲಾ ಇಂದ್ರಿಯಾದಿಗಳನ್ನ, ಅವುಗಳ ಧರ್ಮಗಳನ್ನ, ಅಂಧತ್ವ, ಮಂದತ್ವ, ಪಟುತ್ವವನ್ನ ಹ್ಮ್ ಅರಿಯುವಂತವನು ನಾನು ಬೇರೆ ಇದ್ದೇನೆ. ಹ್ಮ್ ಅರಿಸಿಕೊಳ್ಳುವ ಇಂದ್ರಿಯಾದಿಗಳ ಧರ್ಮಗಳೇ ವಿನಃ ಹ್ಮ್ ಅವುಗಳನ್ನ ತಿಳಿಯುವಂತ ನಾನು ಬೇರೆಯಾಗಿದ್ದೇನೆ. ಹ್ಮ್ ಹ್ಮ್ ಅದಕ್ಕಾಗಿ ಇವುಗಳಿಗಿಂತ ನಾನು ಬೇರೆ ಹ್ಮ್ ಹ್ಮ್ ಅಂತ ತಿಳ್ಕೋಕು ಅಂತ ಹೇಳಿದ್ರು ಅವ್ರು. ಹೌದು. ಹೌದು. ಈ ಸೂಕ್ಷ್ಮ ದೇಹದ ವಿಚಾರದಿಂದ ಹ್ಮ್ ಹ್ಮ್ ಜಿಜ್ಞಾಸುಗಳಿಗೆ ಅಂದ್ರೆ ಅಧಿಕಾರಿಗಳಿಗೆ, ಹ್ಮ್ ಹ್ಮ್ ಮೋಕ್ಷಕ್ಕೆ ಅಧಿಕಾರಿಗಳಂತ ಮೊದಲೇ ಹೇಳ್ಯಾರಲ್ಲಮ್ಮ, ಹೌದು. 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 ಆ ಜಿಜ್ಞಾಸುಗಳಿಗೆ ಆಗುವಂತ ಹ್ಮ್ ದೃಢತೆ ಅಥವಾ ನಿಶ್ಚಯವೇನು ಅಂತ ಪ್ರಶ್ನೆ. ಹೌದು. ಹ್ಮ್ ಯಾವುದೇಮ ಸೂಕ್ಷ್ಮ ದೇಹ. ಹೌದು. ಈ ವಿಚಾರ ಮಾಡುವ ಮೊದಲು ಹ್ಮ್ 17 ತತ್ವಗಳಿಂದ ಕೂಡಿದ ಸೂಕ್ಷ್ಮ ದೇಹವೇ ನಾನು ಹ್ಮ್ ಹ್ಮ್ ನನ್ನದು ಎಂದು ತಪ್ಪು ತಿಳಿದುಕೊಂಡಿದ್ದೆ. ಹ್ಮ್ ಹ್ಮ್ ಇದನ್ನ ವಿಚಾರ ಮಾಡಲಾಗಿ ಆ ತಪ್ಪು ತಿಳುವಳಿಕೆ ಹೋಗಿ ಹ್ಮ್ ಆ ಭ್ರಾಂತಿ, ಭ್ರಮೆ, ಅಜ್ಞಾನವಂತದ್ದು ಹೋಗಿ ಹ್ಮ್ ಸೂಕ್ಷ್ಮ ದೇಹವು ಮತ್ತು ಅದರ ಧರ್ಮಗಳು ಹ್ಮ್ ಹ್ಮ್ ನನಗೆ ದೃಶ್ಯವಾಗಿರುವುದರಿಂದ ಹ್ಮ್ ಹ್ಮ್ ಕೊಡವನ್ನ ತಿಳಿದಂತೆ ಹ್ಮ್ ಹ್ಮ್ ಇವುಗಳನ್ನ ತಿಳಿಯುತ್ತೇನೆಂದ್ರೆ ಹ್ಮ್ ಹ್ಮ್ ಅಲ್ಲಿ ಕೊಡ ನಾನು ಹೇಗಲ್ವೋ ಹ್ಮ್ ಹ್ಮ್ ಅದೇ ಪ್ರಕಾರವಾಗಿ ಹ್ಮ್ ಹ್ಮ್ ಈ 17 ತತ್ವಗಳು ಹ್ಮ್ ನನವಲ್ಲ, ಹ್ಮ್ ಹ್ಮ್ ನಾನಲ್ಲ. ಹ್ಮ್ ಹ್ಮ್ ಅದು ಅಪಂಚೀಕೃತ ಪಂಚ ಮಹಾಭೂತಗಳ ಹ್ಮ್ ಹ್ಮ್ ಕಾರ್ಯವಾದ್ದರಿಂದ ಹ್ಮ್ ಹ್ಮ್ ನನ್ನದು ಅಲ್ಲವೆಂತಲೂ ಹ್ಮ್ ಹ್ಮ್ ತಿಳಿದುಕೊಂಡೆ. ಹ್ಮ್ ಹ್ಮ್ ಸೂಕ್ಷ್ಮ ದೇಹ ಹ್ಮ್ ಜಡ ಅದ. ಹ್ಮ್ ಆ ಜಡವಾದ ದೇಹವಂದ ಕ್ರಿಯೆಗಳನ್ನ ತಿಳಿಯುವಂತ ನಾನು ಚೇತನಿದ್ದೇನೆ. ಹ್ಮ್ ಹ್ಮ್ ಅಂದ್ರೆ ಪ್ರಜ್ಞಾನ. ಹ್ಮ್ ಹ್ಮ್ ಅಂದ್ರೆ ಪ್ರಜ್ಞಾನಂ ಬ್ರಹ್ಮ ಅಂತ ಹೇಳ್ತಾರೆ ನಮ್ ಶ್ರುತಿ. ಹೌದು. ಹಲೋ. ಹಲೋ. ಹಾ ಕೇಳ್ತದೆ. ಹ್ಮ್ ಹ್ಮ್ ಗುರುಗಳಿಗೆ ಕಟ್ ಆಯ್ತಾ? ಹ್ಮ್